ನಾವೀಗ ಯೋಟೆ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡ್ರು ಹೋದ್ ಜೀವ ವಾಪಸ್ ಬರಕ್ಕಿಲ್ಲ. ಈಗ ತಪ್ಪು ಮಾಡಿದವ್ರಿಗೂ ಶಿಕ್ಷೆ ಸಿಕ್ಕಾಯ್ತಲ್ಲ, ಇನ್ನು ನಾವು ಅದನ್ನೇ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡ್ರೆ ಇವನು ಫಲ ಇಲ್ಲ. ಈಗ ನಿನ್ನ ಅವ್ವನಿಗೋಸ್ಕರ ನಿನ್ನ ಹೆಂಡ್ರಿಗೋಸ್ಕರ ಮೊದ್ಲಂಗೆ ಲವಲವಿಕೆಯಿಂದ ಇರ್ಬೇಕು. ಮಾಡಿರೋ ಪಾಪ ಸೂಜಿಯಾಗಿ ಹಗಲು ರಾತ್ರಿ ಚುಚ್ಚುತ್ತಿದ್ರೆ ಹೇಗವ ಲವಲವಿಕೆಯಿಂದ ಇರಲಿ? ಮುಖ ನೋಡುವಾಗ, ಅಮ್ಮನ ಹತ್ರ ಮಾತಾಡುವಾಗ ಎಂತ ಪಾಪಿ ನಾನು, ಯಾಕಿನ್ನೂ ಬದುಕಿದ್ದೀನಿ ಅನ್ನಿಸ್ತಿದೆ. ನೋಡ್ ಚಂದ್ರು, ನಡೆದೋಗಿರೋದನ್ನ ಬದಲಾಯಿಸಕ್ ನಮ್ಮ ಕೈಯಾಗ ಆಗಕ್ಕಿಲ್ಲ. ಮುಂದೆ ಆಗೋದನ್ನ ಬದಲಾಯಿಸೋ ಶಕ್ತಿ ನಮ್ ತಾವ್ ಇರ್ತದೆ. ನಂಜವ್ವ ಬಸು ನೀನು ಮಂಕಾಗಿರೋದನ್ನ ನೋಡಿ ಶಾನ ನೊಂದ್ಕೊಂಡವ್ರೆ. ಅವ್ರಿಗೋಸ್ಕರ ನೀನು ಚೆನ್ನಾಗಿ ಬದುಕಲೇಬೇಕು. ಸಿರಿ ಆಗ್ಲಿ ನಾನಾಗ್ಲಿ ನಿನ್ನ ಸುಮ್ಕೆ ಬಿಟ್ಟದ್ದು ಹೊಸು ಬಾಳು ಚಂದಾಕಿರ್ಲಿ ಅಂತ. ನೀನ್ ನಿಜವಾಗ್ಲೂ ನೀನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು ಅಂತಿದ್ರೆ ಹೊಸುಗೆ ಒಳ್ಳೆ ಗಣ್ಣಾಗಿ ಬದುಕು. ಅವಳ ಕಣ್ಣಾಗೆ ನೀರು ತರಿಸ್ದಂಗೆ ಜೀವನ ಮಾಡು. ನಿನ್ನ ಮಗಿಗೆ ನೀನು ಒಳ್ಳೆ ಅಪ್ಪ ಆಗು, ನಿಮ್ಮ ಅವ್ವನಿಗೆ ಒಳ್ಳೆ ಮಗ ಆಗು, ನಿನ್ನ ತಂಗಿಗೆ ಒಳ್ಳೆ ಅಣ್ಣ ಆಗು. ಈ ಜವಾಬ್ದಾರಿನ ನೀನು ಸರಿಯಾಗಿ ನಿಭಾಯಿಸ್ಬಿಟ್ರೆ ಸತ್ತು ಸ್ವರ್ಗದಾಗಿರೋ ನಮ್ಮ ಅಮ್ಮವರು ನಿನ್ನ ಕ್ಷಮಿಸ್ಬಿಡ್ತಾರೆ. ಅದ್ಯಾವ್ರು ನಿಂಗೆ ಒಳ್ಳೇದು ಮಾಡ್ತಾರೆ. ಇನ್ನು ಮ್ಯಾಕೆ ಹಿಂಗೆಲ್ಲ ಮುಂಕಾಗಿರೋದನ್ನ ಬಿಟ್ಟು ಮನೆಯವ್ರ ಜೊತೆ ಸೇರ್ಕೊಂಡು ಒಳ್ಳೆ ಜೀವನ ಕಟ್ಕ. ನಾನು ಹೇಳಿ ತಿಳಿತೆ, ನಡಿಯ ಮನ್ಸನೇ ಎಡ್ಬೋದು. ಅಯ್ಯೋ ನಾನು ಎಡಗ್ಬಿಟ್ಟೆ ಅಂದ್ಬಿಟ್ಟು ನಡೀದೇ ಇರಕಾಯ್ತದ? ಜೊತೆಲಿದ್ದವ್ರನ್ನ ಕೈ ಹಿಡ್ದು ಕರ್ಕ ಹೋಗ್ಬೇಕು. ನಾನು ಹೇಳಿದ ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೋತೀನಿ. ನಾ ಬತ್ತೀನಿ. ಪುಟ್ಟವ, ಒಂದ್ ನಿಮಿಷ. ಕಂಟಿ ನನ್ನ ಕ್ಷಮಿಸ್ತಾರ? ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡ್ತದೆ. ನೀನ್ ಅವನ ತಂಗಿ ಮಕ್ಕದಾಗಿರೋ ನಗನ ಬಾಡ್ದಂಗೆ ನೋಡ್ಕೊಂಡ್ರೆ ಅವನ ಮನಸ್ಸಿನಾಗ ಆಗಿರೋ ಗಾಯನೂ ವಾಸಿ ಆಯ್ತದೆ.